ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸ್ ಮೆರೆದಿದ್ದಾರೆ. ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ರೆ, ಪತ್ರಕರ್ತ ಭರತ್ ಕಾಟವೆ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದು, ಭರತ್ ಕಾಟವೆ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ. ರಾತ್ರಿ ವೇಳೆ ಮನೆಗೆ ನುಗ್ಗಿ ಹಲ್ಲೆ ನಡೆಸಿರುವಂತ ಪೊಲೀಸರು ರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಏನ್ ಹೇಳ್ಬೇಕು? ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರಿದ್ದ ಇದೆಂತ ಕೃತ್ಯ? ಪೊಲೀಸರು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾರಣ ಇಲ್ಲದಂತೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪತ್ರಕರ್ತ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಮೇಲೆ ಪತ್ರಕರ್ತ ಭರತ್ ಕಾಟವೆ ಆರೋಪವನ್ನ ಮಾಡ್ತಾ ಇರುವಂತದ್ದು, ಕಾರಣಗಳಿಲ್ಲದೆ ರಾತ್ರೋರಾತ್ರಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ. ಪತ್ರಕರ್ತ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ರಾತ್ರಿ ವೇಳೆ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಪೊಲೀಸರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರಿಂದ ನಿಜಕ್ಕೂ ಇದೆಂತ ಕೃತ್ಯ? ರಾತ್ರೋರಾತ್ರಿ ಮನೆಗೆ ಹೋಗಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನು ಒಂದು ಕಾರಣ ಏನಿರ್ಬೋದು? ಕಾರಣಗಳಿಲ್ಲದೆ ಹಲ್ಲೆ ಮಾಡ್ತಾ ಇದ್ದಾರೆ, ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪತ್ರಕರ್ತ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಪೊಲೀಸರ ಮೇಲೆ ಪತ್ರಕರ್ತ ಭರತ್ ಕಾಟವೆ ನಂದೇನು ತಪ್ಪೇ ಇಲ್ಲ, ತಪ್ಪಿಲ್ಲದೆ ಇದ್ರು ರಾತ್ರೋರಾತ್ರಿ ಬಂದು ನನಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಸರೇನು? ರಾತ್ರಿ ವೇಳೆ ಮನೆಗೆ ನುಗ್ಗಿ ಪತ್ರಕರ್ತನ ಮೇಲೆ ಪೊಲೀಸರು ಹಲ್ಲೆ ನಡೆಸಿರುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಹುಬ್ಬಳ್ಳಿ ಪತ್ರಕರ್ತ ಭರತ್ ಕಾಟ್ವೆ ಎಂಬ ವ್ಯಕ್ತಿಯ ಮೇಲೆ ಪೊಲೀಸರು ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತೇಳಿ ಪತ್ರಕರ್ತ ಭರತ್ ಕಾಟ್ವೆ ಆರೋಪವನ್ನ ಮಾಡ್ತಾ ಇದ್ದು, ಹುಬ್ಬಳ್ಳಿಯಲ್ಲಿ ಯಾವ ಕಾರಣಕ್ಕೆ ಹೊಡೆದು ಸಹ ಗೊತ್ತಿಲ್ಲ ಭರತ್ ಅಂತ ಹೇಳ್ತಾ ಇದ್ದಾರೆ. ಪೊಲೀಸರಿಂದ ಬಿಡಿಸ್ಕೊಳ್ಳೋದಕ್ಕೆ ಹೋದ ಪತ್ರಕರ್ತನ ಅಳಿಯನನ್ನ ಕೂಡ ಹೊಡೆದಿದ್ರು ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ದಬ್ಬಾಳಿಕೆ ಮಾಡಿದ್ದಾರೆ? ಏನಾದ್ರೂ ಅಲ್ಲ, ಇದು ರೂಲ್ಸ್ ಇದೆಯಾ? ಏನಾದ್ರು ರಾತ್ರೋರಾತ್ರಿ ಪೊಲೀಸರು ಮನೆಗೆ ಹೋಗಿ ಹೊಡಿಬಹುದು, ಆತರ ಏನಾದ್ರು ಹೊಸದಾಗಿ ರೂಲ್ಸ್ ಮಾಡ್ಕೊಬಿಟ್ಟಿದಾರ ಪೊಲೀಸರು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೂ ಒಂದಷ್ಟು ರೀತಿ ನಿಯಮಗಳಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಅವ್ರನ್ನ ಪೊಲೀಸ್ ಏನಾದ್ರು ತಪ್ಪಿತ್ತು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಕ್ರಮ ತಗೊಳ್ಬೇಕು ಆ ತರ ತೆಗೆದುಕೊಳ್ಬೇಕು. ಅದನ್ನ ಬಿಟ್ಟು ರಾತ್ರಿ ಹೊತ್ತು ಮನೆಗೆ ನುಗ್ಗಿ ಪತ್ರಕರ್ತನ ಮೇಲೆ ಪೊಲೀಸರೇ ಹಲ್ಲೆ ಮಾಡ್ತಿರೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಪೊಲೀಸರೇ ಒಳ್ಳೆ ಗೂಂಡಾಗಿರಿಗಳ ತರ ವರ್ತನೆ ಮಾಡಿರೋದು ನಿಜಕ್ಕೂ ಅದು ಸರಿನಾ? ಒಂದಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗ ಪತ್ರಕರ್ತ ಭರತ್ ಕಾಟವೆ ಅವ್ರದ್ದು ಏನಾದ್ರು ತಪ್ಪಿತ್ತು ಅಂತ ಹೇಳಿದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡ್ಬೇಕು. ಅದನ್ನ ಬಿಟ್ಟು ಮನಸ್ಸೋ ಇಚ್ಛೆ ಬಂದಂಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ರೀಸನ್? ಏನಾದ್ರು ವೈಯಕ್ತಿಕ ಕಾರಣಗಳಿತ್ತ ಅಥವಾ ಏನಾದ್ರು ಅಂತ ಒಂದಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಪೊಲೀಸರು ಹಲ್ಲೆ ಮಾಡ್ತಾ ಇದ್ದಾರೆ ಪತ್ರಕರ್ತ ಭರತ್ ಕಾಟವೆ ಮೇಲೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದು, ಈ ಒಂದು ಏನು ಅಂತ ಹೇಳಿದ್ರೆ ನನಗೆ ಯಾವ ಕಾರಣಕ್ಕೆ ನನಗೆ ಹೊಡೆದ್ರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿ ಭರತ್ ಕಾಟವೆ ಅವರು ಹೇಳ್ತಾ ಇದ್ದಾರೆ. ಇನ್ನು ಏನು ಪೊಲೀಸರಿಂದ ಬಿಡಿಸೋದಕ್ಕೆ ಹೋದಂತ ಪತ್ರಕರ್ತನಂತ ಅಳಿಯನನ್ನ ಕೂಡ ಹೊಡೆದಿದ್ದಾರೆ ಪೊಲೀಸರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಪತ್ರಕರ್ತನ ಮೇಲೆ ಪೊಲೀಸರು ಈ ತರ ಅಟ್ಟಹಾಸ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ? ಮಾನವೀಯತೆ ಇದೆಯಾ ಇವ್ರಿಗೆ? ಹೋಗ್ಲಿ ಆಯ್ತು, ಪೊಲೀಸ್ ತರ ನಡ್ಕೊಳ್ತಾ ಇದಾರ ಅಂತ ರಾತ್ರಿ ಹೊತ್ತು ಒಳ್ಳೆ ಪೊಲೀಸರೇ ಕಳ್ಳರ ತರ ಮನೆಗ್ ನುಗ್ಗಿ ಹೊಡಿತಾ ಇದ್ದಾರೆ, ಇವ್ರ ಮೇಲೆ ಈ ತರ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಯಾವ ತರ ಕಾನೂನು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾಯಿ ಅಂತ ಹೇಳ್ಕೊಂಡು ಹೋಗಿ ರಸ್ತೆಯಲ್ಲಿ ಹಲ್ಲೆ ಮಾಡ್ತಾ ಇದ್ದಾರೆ ಪೊಲೀಸ್ ಅಂತ ಹೇಳ್ತಾ ಇದ್ದಾರೆ. ಮಾವನನ್ನ ಹೊಡೆಯುತ್ತಾ ಇದ್ದ ಪೊಲೀಸರನ್ನ ಬಿಡ್ಸೋಕೆ ಹೋದಂತ ಅಳಿಯನನ್ನು ಸಹ ಹೊಡೆದ್ರು. ಏನ್ ಮಾಡ್ತಿದ್ದೀರಿ? ಯಾವ ತರ ನಿಮ್ಮ ಒಂದು ಅಧಿಕಾರವನ್ನ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ಅಂತ ನಿಮಗಾದ್ರೂ ಸ್ವಲ್ಪ ತಲೆಯಲ್ಲಿ ಯೋಚನೆ ಇದೆಯಾ? ಸರ್ ಹೇಳ್ರಿ ಸರ್, ಏನದ ನನಗೆ ಶೆಟ್ರ್ ಆಗ್ಯಾರಿ? ನಮ್ಮ ಮಳೆ ಹಳೆಯನ್ನು ಹೊಡೆ ಸರ್
ಇಷ್ಟು ದೌರ್ಜನ್ಯ ಮಳೆ ಒಳ ಮಕ್ಕಳು. ಆಮೇಲೆ ನಿನ್ನೆ ಗೊತ್ತಿಲ್ಲ ಹೇಳ್ತೀನಿ ನಿಮ್ಮ ಮುಂದೆ ಓಪನ್ ಆಗಿಬಿಡ್ತು. ನಿನ್ನೆ 15 ಮಂದಿ ಪೊಲೀಸರು, 2 ASIಗಳು, ಒಬ್ಬನ ರೈಟರ್ ಗೌಡ್ರು, ಅವ್ರು ಶಾಂತಿನಾಥ್ ಭವನ್ ಐತಲ್ರಿ, ಅಲ್ಲಿ ಕರೆದು ಕುಂದ್ರಿಸಿ ಮುಚ್ಚಳಿಕೆ ಬರ್ಸ್ಕೊಂಡ್ರಿ. ಏನಂತ ಬರ್ಸ್ಕೊಂಡ್ರಿ? ಏನಿಲ್ಲ, ನಿಂದೇನು ತಪ್ಪಿಲ್ಲ, ಸಾಹೇಬ್ರದೇನು ತಪ್ಪಿಲ್ಲ, ನೀವು ಕುಡಿದು ಗಲಾಟೆ ಮಾಡಿ ಅದಕ್ಕೆ ನೀವು ಅಮ್ಮ ಕಂಪ್ಲೇಂಟ್ ಮಾಡ್ಯಾರ, ಅದಕ್ಕೆ ನಿಮ್ಮ ಮೇಲೆ ಇದು ಮಾಡಿ ಅಂತೇಳಿ ಬರ್ಸ್ಕೊಂಡ್ರು. ಕಂಪ್ಲೇಂಟ್ ಮಾಡಿದ್ರ ಸೆಕ್ಷನ್ ತಗೋತ ಹೊಡಿಬೇಕು, ಮನೆ ಹೋಗಿ ಹೊಡಿಬೇಕಂತ ಯಾರು ಹೋಗ್ರಿ ಮನೆ ಹೋಗಿ ಹೊಡಿ ಅಂತ ಹೇಳ್ಯಾರ. ಯಾರು ಹೇಳ್ಯಾರ ಅವ್ರಿಗೆ? ಅದೇ ಗೊತ್ತಿಲ್ಲ ಸರ್. ನಾನು ಲಾಸ್ಟ್ 11 ಗಂಟೆಗೆ ಹೋದೆ ಸರ್. ಮತ್ತೆ ರಾತ್ರಿ 11 ಗಂಟೆಗೆ ಹೋದೆ ಸರ್. ನಂಗೇನು ತಪ್ಪೈತೆ ಹೇಳ್ರಿ, ನಂಗೇನು ತಪ್ಪಿದ್ರೆ ಹೇಳ್ರಿ. ಇಲ್ಲ ಕಂಪ್ಲೇಂಟ್ ಯಾರನ್ನ ಕೊಟ್ಟಿದ್ರಿ ಅದನ್ನ ತೋರಿಸಿ, ನಾವು ಒಳಗೆ ಹೋಗ್ಬಿಡ್ತೀನಿ ಸರ್, ಪ್ಲೀಸ್ ನಂಗೆ ಆರಾಮ್ ಇರ್ತೀನಿ ನಾನು ಅಂತ ಅದನ್ನು ಹೇಳಿದೆ. ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಅಟ್ಟಹಾಸ ಮೆರೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾವ ಕಾರಣಕ್ಕೆ ಈ ತರ ಅವರನ್ನ ಹಲ್ಲೆ ಮಾಡಿದ್ದಾರೆ ಅನ್ನಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ರಮೇಶ್ ಇದೀಗ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಸರ್ ರಮೇಶ್, ಯಾವ ಪತ್ರಕರ್ತನ ಮೇಲೆ ಅದು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಪೊಲೀಸರು ಹಲ್ಲೆ ಮಾಡಿದ್ರು? ಸರ್ ರಮೇಶ್, ನಿಮ್ಮ ಧ್ವನಿ ನನಗೆ ಕೇಳಿಸ್ತಾ ಇಲ್ಲ. ರಮೇಶ್, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನು ಹುಬ್ಬಳ್ಳಿಯ ಕಂಬರಿಪೇಟೆ ಪೊಲೀಸರು ಮೊನ್ನೆ ಭರತ್ ಕಾಟಿವೆ ಅನ್ನೋರನ್ನ ಏನು ಅಮಾನುಷವಾಗಿ ಹಲ್ಲೆ ಮಾಡಿರ್ತಾರೆ. ರಮೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಏನು ತಾಂತ್ರಿಕ ದೋಷದಿಂದ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗ ಮತ್ತೆ ವರದಿಗಾರರನ್ನ ನಾನು ಕರೆಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಪತ್ರಕರ್ತರ ಮೇಲೆ ಹುಬ್ಬಳ್ಳಿ ಹಲ್ಲೆ ಮಾಡಿದ್ರು, ಅದಕ್ಕೆ ಅಂತ ಆದಂತ ಒಂದಷ್ಟು ರೀತಿ ನಿಯಮಗಳಿದೆ. ಏನಾದ್ರೂ ತಪ್ಪಿತ್ತು ಅಂತ ಹೇಳಿದ್ರೆ ಅವ್ರನ್ನ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು, ಅರೆಸ್ಟ್ ವಾರೆಂಟ್ ಅದೆಲ್ಲ ಒಂದಷ್ಟು ಸಾಕಷ್ಟು ಪ್ರೊಸೀಜರ್ಗಳು ಇರುತ್ತೆ. ಅದನ್ನ ಬಿಟ್ಟು ಪೊಲೀಸರು ಮನೆಗೆ ನುಗ್ಗಿ ಅವರಿಗೆ ಮನಸ್ಸೋ ಇಚ್ಛೆ ಬಂದಂಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಅರ್ಥ? ಇದನ್ನ ಯಾವ ರೀತಿ ಇವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ? ಏನಾದ್ರು ತಪ್ಪು ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಕರೆದು ಒಂದಷ್ಟು ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು, ಅದ್ರ ಬಗ್ಗೆ ವಿಚಾರಣೆ ಮಾಡ್ಬೇಕು. ಇದನ್ನೆಲ್ಲ ಬಿಟ್ಟು ಏಕಾಏಕಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ. ಅವರನ್ನ ಏನು ಹಲ್ಲೆ ಮಾಡ್ತಿದ್ದಾರೆ ಅಂತ ತಡೆಯೋಕೆ ಬಂದಂತ ಅಳಿಯನನ್ನು ಸಹ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದು ಯಾವ ರೀತಿಯಾಗಿ ಇವರು ತಮ್ಮ ಅಧಿಕಾರವನ್ನ ಬಳಸ್ಕೊಳ್ತಾ ಇದ್ದಾರೆ? ದೌರ್ಜನ್ಯ ಯಾಕೆ ಮಾಡ್ತಾ ಇದ್ದಾರೆ? ಇದು ಇದೆಯಾ? ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲಿ ಇದೆಯಾ? ರಾತ್ರೋರಾತ್ರಿ ಮನೆಗೆ ನುಗ್ಗಿ ನೀವು ಹೊಡಿಬಹುದು ಅಂತ ಇವರ ಹೊಸದಾಗಿ ಏನಾದ್ರು ಕಾನೂನು ಮಾಡ್ಕೊಂಡಿದಾರ ಅಥವಾ ಈ ಹಿಂದೆ ಇದು ಇದೆಯಾ ಅಂತ ತಿಳಿತಾ ಇಲ್ಲ. ನೀವು ನೋಡ್ತಿದ್ದೀರಿ ದೃಶ್ಯಾವಳಿಗಳಲ್ಲಿ ಭರತ್ ಅವರು ಹೇಗಿದ್ದಾರೆ ಅಂತ. ಅಷ್ಟೊಂದು ವೀಕ್ ಆಗಿರೋ ರಾತ್ರೋರಾತ್ರಿ ಇವರು ಪೊಲೀಸರು ಮನೆಗೆ ನುಗ್ಗಿ ಹೊಡೆದಿದ್ದಾರೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನಂತ ಉತ್ತರ ಕೊಡ್ತಾ ಇದ್ರು? ಇದೇ ಒಂದಷ್ಟು ಪ್ರಶ್ನೆ ಆಗ್ತಾ ಇದೆ. ಯಾವ ಕಾರಣಕ್ಕೂ ಹೊಡೆದೆ ಅಂತ ಸಹ ಭರತ್ಗೆ ಇನ್ನೂ ತಿಳಿತಾ ಇಲ್ಲ. ಭರತ್ ಕಾಟವೆ ಅವ್ರು ಹೇಳ್ತಾ ಇದ್ದಾರೆ, ನನಗೆ ಯಾವ ಕಾರಣಕ್ಕೆ ಹೊಡೆದ್ರು ಅಂತಾನೂ ಸಹ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮನಸ್ಸೋ ಹೆಚ್ಚು ಬಂದಂಗೆ ಹೊಡೆದಿರುವಂತದ್ದು. ಒಬ್ಬ ಪತ್ರಕರ್ತನ ಮೇಲೆ ಈ ತರ ಒಂದು ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅವ್ರಿಗಾಗಾದ್ರೆ ಬೆಲೆ ಇಲ್ವಾ? ಯಾಕೆ ಈ ತರ ಮನಸ್ಸೋ ಇಚ್ಛೆ ಬಂದಂಗೆ ಅವ್ರನ್ನ ಹಲ್ಲೆ ಮಾಡಿದ್ದಾರೆ? ಅದಕ್ಕೊಂದಷ್ಟು ಕಾರಣಗಳಿರುತ್ತೆ. ಆ ಕಾರಣ ಇಲ್ಲದಂತೆ ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನಾದ್ರೂ ವೈಯಕ್ತಿಕ ಕೋಪ ಇತ್ತ ಅನ್ನೊಂದು ಪ್ರಶ್ನೆಗಳು ಎದ್ದು ಕಾಣಿಸ್ತಾ ಇದೆ. ಹೇಳ್ರಪ್ಪ ಅಂತ ಹೇಳಾಗತ್ತೀನಿ. ಅಷ್ಟೇನು ಹೊಡೆದ ನಮ್ ಸಂಪಾದಕರು ಇದಾಗಿರ್ರಿ ಬಾಳ್ ಮತ್ತ ಅಲ್ಲಿ ಫುಲ್ ಕೊಡ್ದಾರ. 5 ಮಂದಿ ಕೊಡ್ದಾರ. ಪೊಲೀಸ್ 5 ಮಂದಿ ಕೊಡ್ತಾರನ್ರಿ? 5 ಮಂದಿ ಏಸ್ ಸಮೇತ 5 ಮಂದಿ ಕೊಡ್ದಾರ್ರಿ. ಸರಿ, ಅಟ್ಲೀಸ್ಟ್ ಸರ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ರಮೇಶ್ ಅವರು ಈಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ರಮೇಶ್, ಪತ್ರಕರ್ತನ ಮೇಲೆ ಹುಬ್ಬಳ್ಳಿ ಪೊಲೀಸರು ಒಂದಷ್ಟು ಹಲ್ಲೆ ಮಾಡಿದ್ದಾರೆ. ಏನಕ್ಕೆ ಹಲ್ಲೆ ಮಾಡಿದ್ದಾರೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಏನು ಮೊನ್ನೆ ರಾತ್ರಿ ಹುಬ್ಬಳ್ಳಿಯ ಹವ್ಯಾಸಿ ಪತ್ರಕರ್ತರಾದಂತಹ ಭರತ್ ಕಾಟಿವೆ ಅನ್ನೋರ ಮೇಲೆ ಹುಬ್ಬಳ್ಳಿಯ ಕಂಬರಿಪೇಟೆ ಪೊಲೀಸರು ಒಂದು 5 ಜನ ಕೂಡಿ, ಅದಲ್ಲದೆ ASI ಪತ್ತಾರ್ ಅನ್ನೋರು ರಾತ್ರಿ ಮನೆಗೆ 9 ರಿಂದ 10 ಗಂಟೆಗೆ ರಾತ್ರಿ ಏನು ಭರತ್ ಕಾಟಿವೆ ಅವರು ಮನೆಯಲ್ಲಿ ಊಟ ಮಾಡ್ತಿರ್ತಾರೆ, ಅವರ ಮನೆಗೆ ಏಕಾಏಕಿ ನುಗ್ಗಿ
ಅವರ ಮೇಲೆ ಹಲ್ಲೆ ಮಾಡಿ ಓಣಿಯಲ್ಲಿ ಹೊಡ್ಕೊಂತ ಹೋಗಿ ಮನೋಚೋ ಇಚ್ಛೆ ಹಲ್ಲೆ ಮಾಡಿರುವಂತ ಘಟನೆ ಹುಬ್ಬಳ್ಳಿಯ ಕಮರಿಪೇಟೆ ಪೊಲೀಸ್ ವ್ಯಾಪ್ತಿಯಲ್ಲಿ ನಡೆದಿದ್ದಾರೆ ಅಧಿಕ. ಎಸ್ ರಮೇಶ್, ಊಟ ಮಾಡ್ತಿರೋ ಆ ಒಂದು ಸಮಯದಲ್ಲಿ ಹೊಡೆದ್ರ? ಹೌದ್ರ, ಏನು ಊಟ ಮಾಡ್ತಿರುವಂತ ಅಂದ್ರೆ ರಕ್ಷಾ ಬಂಧನ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಮಕ್ಕಳೊಂದಿಗೆ ಊಟ ಮಾಡ್ಕೊಂತ ಕೂತಿರುವಾಗ ಏಕಾಏಕಿ ಬಂದಂತಹ ASI ಪತ್ತಾರು ಹಾಗೂ ಇನ್ನು ಇತರ 5 ಜನ ಪೊಲೀಸರು ಏನ್ ಮಾಡ್ತಾರೆ, ಏಕಾಏಕಿ ಬಂದು ಭರತ್ ಕಾಟಿವನವ್ರು ನೀವೇ ಅಂದಾಗ ಹೌದು ನಾನೇ ಅಂದಾಗ ನಿನ್ನ ಮೇಲೆ ಎಳ್ಕೊಂಡ್ ಹೋಗ್ತೇನೆ ಅಂತಂದು ಏಕಾಏಕಿ ಯಾವುದೇ ಕಾರಣ ಇಲ್ಲದೆ ಯಾಕೆ ಹೊಡಿತೀರಾ ಅಂತಂದು ಈ ಪಾಪ ಹಿರಿಯ ಪತ್ರಕರ್ತರ ಅಂತ ಭರತ್ ಕಾಟಿ ಹುಡುಕಿದ್ರು. ಅದೆಲ್ಲ ಗೊತ್ತಿಲ್ಲ ಬಾ ಅಂತಂದು ಓಣಿಯಲ್ಲಿ ಸಿಕ್ಕಾಪಟ್ಟಿ ಹೊಡ್ಕೊಂತ ಹೋಗಿ ಅವ್ರು ತೀವ್ರ ಹಲ್ಲೆ ಮಾಡಿದ್ದಾರೆ ರಾಧಿಕಾ. ಏನು ಮತ್ತೆ ಆಮೇಲೆ 11-12 ಗಂಟೆಗೆ ಇವ್ರು ಪತ್ರಕರ್ತ ಅಂತಂದ ಒಂದಿಷ್ಟು ಜನ ಹೇಳಿ ಕಳ್ಸಿಂದ ವಾಪಸ್ ಅವರು ಮನೆಗೆ ಬಿಟ್ಟು ಕಳ್ಸಿದಾರೆ. ವಾಪಸ್ ಇವ್ರು ಹೋಗಿ ಕೇಳಿದ್ರು, ನನ್ನ ಯಾಕೆ ಹೊಡೆದ್ರಿ, ಯಾವ್ದು ಕಾರಣಕ್ಕೆ ಹೊಡೆದಿದ್ರಿ, ನಂದು ಕಾರಣ ಕೊಡಿ ಹೊಡೆದಿದ್ದಕ್ಕೆ ಅನ್ನೋದಕ್ಕೆ ಹಿಂಗಾದ್ರೆ ನಿನ್ ಮೇಲೆ ಇನ್ನೂ ಇದು ಮಾಡ್ತೀವಿ, ಯಾವ್ದಾದ್ರು ಕೇಸ್ ಫಿಟ್ ಮಾಡಿ ನೋಡ್ ಹಾಕ್ತಿವಿ ಅನ್ನೋ ಜವಾಬ್ ಕೂಡ ಹಾಕಿದ್ದಾರೆ ರಾಧಿಕಾ. ಅಲ್ಲ, ಹಾಗಾದ್ರೆ ಯಾವ ಕಾರಣಕ್ಕೆ ಹೊಡೆದ್ರು ಅಂತಾನು ಹೇಳಿಲ್ಲ ಪೊಲೀಸರು? ಇಲ್ಲ ರಾಧಿಕಾ, ಏನು ಇವರು 18 ವರ್ಷಗಳಿಂದ ಹವ್ಯಾಸ ಪತ್ರ ವಿವಿಧ ಪತ್ರಿಕೆಗಳ ರಂಗದ ಕೆಲಸ ಮಾಡುವಂತ ಈ ಭರತ್ ಕಾಟಿ ಅವರಿಗೆ ಇಲ್ಲಿವರೆಗೂ ಯಾವುದೇ ತರಹದ ಕಪ್ಪು ಚುಕ್ಕಿಗಿಲ್ಲ, ಯಾವುದೇ ತರಹದ ಏನೋ ಒಂದು ಅಸಭ್ಯ ವರ್ತನೆ ಯಾವುದೂ ಇಲ್ಲ. ಹೀಗಾಗಿ ಅವ್ರನ್ನ ಯಾಕೆ ಹೊಡೆದ್ರು ಅನ್ನೋದು ಸ್ವಲ್ಪ ಗೊತ್ತಾಗ್ತಾರ ರಾಧಿಕಾ. ಅಲ್ಲ ರಮೇಶ್, ಇದೇನಾದ್ರು ಹೊಸದಾಗಿ ರೂಲ್ಸ್ ಮಾಡ್ಕೊಬಿಟ್ಟಿದಾರ ಪೊಲೀಸರೇ? ಅದು ರಾತ್ರೋರಾತ್ರಿ ಮನೆಗೆ ನುಗ್ಗಿ ಹೊಡಿಬೇಕು ಅಂತ ಇವ್ರು ಏನ್ ಮಾಡ್ತಿದ್ದಾರೆ? ಅಧಿಕಾರವನ್ನು ಯಾಕೆ ಈ ತರ ದುರುಪಯೋಗ ಮಾಡ್ಕೊತಾ ಇದ್ದಾರೆ? ನಿಜವಾಗ್ಲು ಏನಾದ್ರು ತಪ್ಪಿತ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ರೀತಿ ಕ್ರಮ ತೆಗೆದುಕೊಳ್ಬೇಕು. ಹೌದು ರಾಧಿಕಾ, ಏನೋ ಇವ್ರದ್ದು ತಪ್ಪಿತ್ತಂತಂದ್ರೆ ಅವ್ರಿಗೆ ತಪ್ಪಿದ್ದು ಸಾಕ್ಷಿ ಕರೆಸಿ ಬುದ್ಧಿವಾದ ಹೇಳಿ ಅವ್ರಿಗೆ ಕಾನೂನು ಮುಖಾಂತರ ಏನು ಮಾಡ್ಬೇಕು ಅದನ್ನು ಮಾಡಿದ್ಬಿಟ್ಟು ಇವ್ರು ಕಾನೂನಿಗೆ ಕೈ ಎತ್ತಿಕೊಂಡು ಈ ತರ ಹಲ್ಲೆ ಮಾಡಿದ್ರೆ ನಾಳೆ ಏನಾದ್ರು ಜೀವ ಹಾನಿ ಆದ್ರೆ ಯಾರ ಹೊಣೆ? ಇವರೇನು ಪೊಲೀಸರು ರೌಡಿಗಳಾಗಿದಾರ ಅನ್ನೋದು ತಿಳಿತಾ ಇಲ್ಲ ರಾಧಿಕಾ. ಒಟ್ಟಾರೆಯಾಗಿ ಈಗ ಹೊಡೆದು ಹೋದ್ಮೇಲೆ ಪೊಲೀಸರ ಕಡೆ ಬಂದಿಲ್ಲ ಹಾಗಾದ್ರೆ? ಇಲ್ಲ ರಾಧಿಕಾ, ಏನು ಬಂದಿಲ್ಲ. ಹೀಗಾಗಿ ನಿನ್ನೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರು ASI ಪತ್ತಾರ್ ಅವ್ರನ್ನ ಅಮಾನತು ಮಾಡಿದ್ದಾರೆ. ಅದಲ್ಲದೆ ಇನ್ನೂ 5 ಜನಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ ರಾಧಿಕಾ. ಇದೀಗ ಭರತ್ ಕಾಟವೆ ಅವರು ಕಂಪ್ಲೇಂಟ್ ಕೊಟ್ಟಿದಾರ ಈ ಕುರಿತಾಗಿ ಹಾಗಾದ್ರೆ? ಹಾ ರಾಧಿಕಾ, ಏನು ಒಂದು ಮುಚ್ಚಳ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಹಿಂಗಾಗಿದೆ ಅಂತಂದು. ಅದ್ರ ಮೇಲೆ ಈಗ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ. ಅದಲ್ಲದೆ ಏನಪ್ಪಾ ಅಂತಂದ್ರೆ ಇವರು ಬಡವರು, ಇವರು ಏನಪ್ಪಾ ಅಂತಂದ್ರೆ ರಾಧಿಕಾ ಇನ್ನೊಂದು ಅಲ್ಲಿ ಏನೋ ಅದು ಕಮರಿಪೇಟೆ ಪೊಲೀಸ್ ಹದ್ದಿನಲ್ಲಿ ಒಂದಿಷ್ಟು ಅವ್ಯವಹಾರ ಮಾಡುತ್ತೆ. CL ಬಾರು ಏನೋ ಒಂದಿಷ್ಟು ಗಾಂಜಾ ಕೇಸ್ ಅವನ್ನೆಲ್ಲ ಸುದ್ದಿ ಮಾಡಿರುವಂತ ಇದು ಮಾಡಿದಾಗ ಇವ್ರಿಗೆ ಅದು ತಡ್ಕೊಳಕ್ಕಾಗಿಲ್ಲ. ಹೀಗಾಗಿ ಪಾಪ ಇವ್ರ ಮೇಲೆ ಹಲ್ಲೆ ಮಾಡಿದ್ರ ಅವ್ರಿಗೂ ಕೂಡ ಕೇಳಿ ಬರ್ತಾ ಇದೆ ರಾಧಿಕಾ. ರಮೇಶ್, ಈಗ ಅವರ ಪರಿಸ್ಥಿತಿ ಹೇಗಿದೆ? ಪಾಪ ಒಂದು ಹಿರಿಯ ಪತ್ರಕರ್ತ ಇರ್ತಾರೆ. ನೀವು ವಿಜುವಲ್ಸ್ ಅಲ್ಲಿ ನೋಡಿದ ಪ್ರಕಾರ ಅವ್ರಿಗೆ ಯಾವ ತರ ಹೊಡೆದಾರೆ ಅಂದ್ರೆ ಪಾಪ ಅವ್ರಿಗೆ ನಡೆಯೋದಕ್ಕೂ ಆಗ್ತಾ ಇಲ್ಲ ರಾಧಿಕಾ. ಪಾಪ ಅವರು ಕೆಲ್ಸಕ್ಕೆ ಹೋದ್ರೆ ತಾನೇ ಅವತ್ತು ಅವ್ರ ಸಂಬಳ. ಯಾವ್ದಾದ್ರು ಇಲ್ಲಿ ಈಗ ಒಂದು ಸುದ್ದಿ ಮಾಡಿದ್ರೆ ಅದು ಇದು ಮಾಡಿ ಪಾಪ ಒಂದು 2 ಚಾನಲ್ ಕೆಲಸ ಮಾಡ್ತಾರೆ. ಅಲ್ಲಿ ಸಿಕ್ಕಂತಹ 500-600 ರೂಪಾಯಿ ತಗೊಂಡು ಅವರ ಮನೆ ನಿಭಾಯಿಸುವಂತ ಪರಿಸ್ಥಿತಿ ಇದೆ ರಾಧಿಕಾ. ಅಂತದ್ರಲ್ಲಿ ಈ ಪೊಲೀಸರು ರೌಡಿಗಳಂತೆ ವರ್ತನೆ ಮಾಡಿ ಈಗ ಹೊಡೆದಿದ್ದಾರೆ. ಪಾಪ ಇವರ ಪರಿಸ್ಥಿತಿ ಅನ್ನೋದು ಈಗ ನಡೆಯಕ್ಕಾಗ್ತಲ್ಲ ರಾಧಿಕಾ ಪಾಪ ಅವ್ರಿಗೆ. ರಮೇಶ್, ಇವರು ಒಬ್ಬ ಬಡವ್ರ ಮೇಲೆ ಕೈ ಮಾಡಿದ್ದಾರೆ, ಅದು ಒಂದ್ ಕಡೆ ಆದ್ರೆ ಪತ್ರಕರ್ತರ ಮೇಲೆ ಕೈ ಮಾಡಿದ್ದಾರೆ. ಇವ್ರನ್ನ ಪ್ರತಿಭಟನೆ ಮಾಡ್ತೀವಿ ಸುಮ್ನೆ ಬಿಟ್ಬಿಡ್ತಾರ ಪತ್ರಕರ್ತರು? ಅಷ್ಟು ಸುಲಭನ ಪತ್ರಕರ್ತರು ಅಂದ್ರೆ ಅಷ್ಟೊಂದು ಕೇವಲ ಅನ್ಕೋಬಿಟ್ಟಿದ್ದಾರೆ. ಅದಕ್ಕೆ ಏನು ಅಂದ್ರೆ ಇವ್ರಿಗೆ ಪತ್ರಕರ್ತರ ಅಂತಂದ್ರೆ ಏನಪ್ಪಾ ಅವ್ರಿಗೆ ಎಂತಾರಂತೆ, ನಾನು ಅವರು ಭರತ್ ಕಾಟಿ ಅವರು ಹೊಡೆಯುವಾಗ ನಾನು ಪತ್ರಕರ್ತನಪ್ಪ, ನ್ಯೂಸ್ ರಿಪೋರ್ಟ್ ಮಾಡ್ಲಿ, ನೀ ಯಾವ ರಿಪೋರ್ಟ್ ಯಾವ ಅವ್ಯಾಚ ಶಬ್ದಗಳಿಂದ ಬೈದು ಅವ್ರಿಗೆ ನಿಂದನೆ ಕೂಡ ಮಾಡ್ತಾರೆ ಅಂತಾರೆ. ಅದಕ್ಕ ಪಾಪ ಭರತ್ ಕಾಟಿ ಅವರಿಗೆ ಅಲ್ಲ, ಪೊಲೀಸ್ ಆಗಿ ಈ ತರ ಮಾತನಾಡೋದು ನಿಜವಾಗ್ಲೂ ಅವರ ಒಂದು ವ್ಯಕ್ತಿತ್ವನ ಗುರುತಿಸುತ್ತೆ ಇಲ್ಲಿ. ಹೌದ್ರ, ಏನು ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗ ಅಂತಂದ್ರೆ ಮಾಧ್ಯಮ ಅಂಗ. ಈಗ ಅವ್ರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡೋದು ಯಾರು ಅದಕ್ಕ? ಅಲ್ಲ, ನಮಗೆ ರಕ್ಷಣೆ ಅದೇ 4ನೇ ಅಂಗರಾದಂತಹ ಪತ್ರಕರ್ತರಿಗೆ ರಕ್ಷಣೆ ಇಲ್ಲ, ಅದು ಒಂದ್ ಕಡೆ ಆದ್ರೆ ರಕ್ಷಣೆ ಕೊಡೋರೆ ಈ ತರ ಬಂದು ಹಲ್ಲೆ ಮಾಡ್ತಾ ಇದ್ರಲ್ಲ ರಮೇಶ್, ಇದಕ್ಕೆ ಏನ್ ಹೇಳ್ಬೇಕು? ಈಗ ನಮಗೆ ಸಾರ್ವಜನಿಕ ರಕ್ಷಕರೇ ಭಕ್ಷಕರಾದ್ರೆ ನಾವ್ ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ಕೇಳ್ಬೇಕು? ಈಗ ನ್ಯಾಯ ಕೇಳಕ್ ಹೋದ್ರೆ ಏನೋ ಯಾವ್ದೋ ಒಂದು ತರಹದ ಅವ್ರ ಮೇಲೆ ಕಂಪ್ಲೇಂಟ್ ಇಲ್ಲ, ಯಾವ್ದೋ ತರ ದೂರಿಲ್ಲ, ಏನೂ ಇಲ್ಲ. ಅಂತವ್ರು ಏಕಾಏಕಿ ಬಂದು ಹೊಡಿತಾರೆ. ಅದು ಇವರು ಫುಲ್ ನಿಷೇಧೊಳಗೆ ಇದ್ರಂತೆ. ನಿಷೇಧೊಳಗೆ ಫುಲ್ ಬಂದು ಅವ್ರನ್ನ ಏಕಾಏಕಿ ಹೊಡ್ಕೊಂಡು ಮನೆಯಿಂದ ಕಮರಿಪೇಟೆ ಪೊಲೀಸ್ ಠಾಣೆ ಹೊಡ್ಕೊಂಡು ಹೋಗಿದಾರೆ ಅಂತಂದ್ರೆ ಇವರು ಮನುಷ್ಯರು ಅಥವಾ ಮನುಷ್ಯತ್ವ ಇದೆಯಾ ಒಂದು? ಏನೋ 5 ಜನಕ್ಕೆ ಯಾರ್ಯಾರು 5 ಜನ ಅಂತ ಇದ್ರ ಬಗ್ಗೆ ಮಾಹಿತಿ ಇದೆಯಾ?
ಹೆಸರು ಏನು ASI ಪತ್ತಾರ್ ಅನ್ನೋರು ಒಬ್ರು ಇದಾರೆ, ಇನ್ನೊಬ್ರು ಮಾಹಿತಿ ಕಲೆ ಹಾಕ್ತಿದಾರೆ ರಾಧಿಕಾ. ನಿಜಕ್ಕೂ ಈ ಒಂದು ವಿಚಾರವಾಗಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ರಮೇಶ್. ಯಾಕಂತ ಹೇಳಿದ್ರೆ ಆ ಹಿರಿಯ ಪತ್ರಕರ್ತರು ಅನ್ನೋದನ್ನ ನೋಡಿದ್ರೆ, ನಾನು ಪತ್ರಕರ್ತರಿದ್ದೀನಿ ಅಂತ ಹೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಊಟ ಮಾಡ್ಬೇಕಾದ್ರೆ ಒಂದು ಹೊಡೆದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವ ಇದೆಯಾ? ಮನೆಯಲ್ಲಿ ಬಂದು ಏಕಾಏಕಿ ಊಟ ಮಾಡ್ತಿರುವಂತ ಎಳ್ಕೊಂಡು ಹೋಗಿ ಪಾಪ ಅವ್ರಿಗೆ ಯಾವ ರೀತಿ ಹೊಡಿದಾರ ಅಂದ್ರೆ ಪಾಪ ಅವ್ರಿಗೆ ನಡೆಯೋಕ್ ಆಗ್ತಾ ಇಲ್ಲ ಪಾಪ ರಾಧಿಕಾ. ಇಂತ ಪರಿಸ್ಥಿತಿ ಉಂಟಾಗಿದೆ. ಈಗ ಪೊಲೀಸರು ಆರಕ್ಷಕರ ಪಕ್ಷಕರ ಅನ್ನೋದು ತಿಳಿದಂತಾಗಿದೆ ರಾಧಿಕಾ. ನಿಜ. ಈ ತರ ಇದ್ರೆ ಸಾರ್ವಜನಿಕರು ಪೊಲೀಸ್ ಮೆಟ್ಟಿಲೇ ಇರೋದಕ್ಕೆ ಎದುರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನೀವ್ ಈಗ ತಾನೇ ಹೇಳಿದ್ರಿ, ಅವರು ನಂದು ಏನ್ ತಪ್ಪಿದೆ, ಯಾಕೆ ನನ್ಗೆ ಹೊಡೆದ್ರಿ ಅಂತ ತಕ್ಷಣ ನೀನ್ ಜಾಸ್ತಿ ಮಾತಾಡಿದ್ರೆ ಬೇರೆ ಕೇಸಲ್ಲಿ ಫಿಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ. ಹೌದು. ಏನು ಮತ್ತೆ ವಾಪಸ್ ಅವ್ರಿಗೆ ಕೇಳಕೊಂಡಾಗ ಒಂದು ಹೋಟೆಲ್ ಕರ್ಕೊಂಡೋಗಿ 5-6 ಜನ ಪೊಲೀಸರು ಅವ್ರಿಗೇನು ದಬ್ಬಾಳಿಕೆ ಮಾಡ್ತಾರಂತೆ. ನೀವು ಇದರಲ್ಲಿ ನನ್ನ ತಪ್ಪಿಲ್ಲ, ನಾನು ಕುಡಿದು ನಾನೇ ಬಾಯಿ ಮಾಡಿದೀನಿ, ಹೀಗಾಗಿ ಅಧಿಕಾರಿಗಳು ಏನು ತಪ್ಪಿಲ್ಲ ಅನ್ನೋದು ಒಂದು ಮುಚ್ಚಳಿಕೆ ಕೂಡ ಅವ್ರ ಕಡೆ ಬರ್ಸ್ಕೊಂಡಿದಾರಂತೆ ರಾಧಿಕಾ. ಸರಿ, ಧನ್ಯವಾದಗಳು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮಳೆ ಹಳೆಯನ್ನು ಹೊಡೆಯರು ವಿಚಾರ ಸರ್. ಇಷ್ಟು ದೊಡ್ಡ ಮಳೆ ಮಕ್ಕಳು. ಆಮೇಲೆ ನಿನ್ನೆ ಗೊತ್ತಿಲ್ಲ ಹೇಳ್ತೀನಿ ನಿಮ್ಮ ಮುಂದೆ ಓಪನ್ ಆಗಿಬಿಡ್ತು. ನಿನ್ನೆ 15 ಮಂದಿ ಪೊಲೀಸರು, 2 ASIಗಳು, ಓಪನ್ ರೈಟರ್ ಗೌಡರು, ಅವ್ರಿಗೆ ಶಾಂತಿನಾಥ್ ಭವನ್ ಅಂತಲ್ರಿ, ಅಲ್ಲಿ ಕರೆದು ಕುಂದ್ರಿಸಿ ಮುಚ್ಚಳಿಕೆ ಬರ್ಸ್ಕೊಂಡ್ರಿ. ಏನಂತ ಬರ್ಸ್ಕೊಂಡ್ರಿ? ಏನಿಲ್ಲ, ನಿಮ್ದೇನು ತಪ್ಪಿಲ್ಲ, ಸಾಹೇಬ್ರದೇನು ತಪ್ಪಿಲ್ಲ, ನೀವು ಕುಡಿದು ಗಲಾಟೆ ಮಾಡಿ ಅದಕ್ಕೆ ನಿಮ್ಮ ಅಮ್ಮ ಕಂಪ್ಲೇಂಟ್ ಮಾಡ್ಯಾಳ, ಅದಕ್ಕೆ ನಿಮ್ಮ ಮೇಲೆ ಇದು ಮಾಡಿ ಅಂತೇಳಿ ಬರ್ಸ್ಕೊಂಡ್ರು. ಕಂಪ್ಲೇಂಟ್ ಮಾಡಿದ್ರ ಸೆಕ್ಷನ್ ಹೊಡಿಬೇಕು, ಮನೆಗೆ ಹೋಗಿ ಹೊಡಿಬೇಕಂತ ಯಾರು ಮನೆಗೆ ಹೋಗಿ ಹೊಡಿ ಅಂತ ಹೇಳ್ಯಾರ ಅವ್ರಿಗೆ? ಅದೇ ಗೊತ್ತಿಲ್ಲ ಸರ್. ನಾನು ಲಾಸ್ಟ್ 11 ಗಂಟೆಗೆ ಹೋದೆ ಸರ್. ಮತ್ತೆ ರಾತ್ರಿ 11 ಗಂಟೆಗೆ ಹೋದೆ ಸರ್. ನಂಗೇನು ತಪ್ಪೈತೆ ಹೇಳ್ರಿ, ನಂಗೇನು ತಪ್ಪಿದ್ರೆ ಹೇಳ್ರಿ. ಇಲ್ಲ ಕಂಪ್ಲೇಂಟ್ ಯಾರನ್ನ ಕೊಟ್ಟಿದ್ರಿ ಅದನ್ನ ತೋರಿಸಿ, ನಾವು ಒಳಗೆ ಹೋಗ್ಬಿಡ್ತೀನಿ ಸರ್, ಪ್ಲೀಸ್ ನನಗೆ ಆರಾಮ್ ಇರ್ತೀನಿ ಅನ್ನೋಕೆ ಅದನ್ನು ಹೇಳಿದೆ. ಏನು ರಾತ್ರಿ ಮನಸ್ಸೋ ಇಚ್ಛೆ ಬಂದಂತೆ ಹಿರಿಯ ಪತ್ರಕರ್ತನ ಮೇಲೆ ಪೊಲೀಸರು ಹಲ್ಲೆ ಮಾಡಿರೋದು ನಿಜಕ್ಕೂ ಈ ಘಟನೆ ತುಂಬಾ ಬೇಜಾರಾಗತ್ತೆ. ಬನ್ನಿ ಇದ್ರ ಬಗ್ಗೆ ಹಲ್ಲೆಗೆ ಒಳಗಾದಂತ ಹಿರಿಯ ಪತ್ರಕರ್ತರು ಭರತ್ ಕಾಟವೆ ಅವರು ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ಸರ್, ನೀವು ಹಿರಿಯ ಪತ್ರಕರ್ತರಿದ್ದೀರಿ. ಆ ಪೊಲೀಸರು ಮನಸ್ಸೋ ಇಚ್ಛೆ ಬಂದಂಗೆ ನಿಮ್ಗೆ ಹಲ್ಲೆ ಮಾಡಿದ್ದಾರೆ. ಈ ಘಟನೆ ಬಗ್ಗೆ ಏನ್ ಹೇಳ್ತೀರಾ ನೀವು? ಸರ್, ನಿಮ್ಮ ಧ್ವನಿ ನನಗೆ ಕೇಳಿಸ್ತಿಲ್ಲ. ASI ಪತ್ತಾರ್. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ ಈಗ, ಹೇಳಿ. ASI ಪತ್ತಾರ್ ಮತ್ತೆ ಅವ್ರ ಜೋಡಿ 4 ಮಂದಿ ಬಂದ್ರಿ. ಬಂದು ಭರತ್ ನೀನೇ ಅಂದ್ರು. ಹೌದ್ರಿ ಅಂದೆ. ಒಳಗ್ ಬರ್ರಿ ಸರ್ ಅಂದ್ರೆ, ಇಲ್ಲ ನೀನೇ ಹೊರಗ್ ಬಾ ಅಂತೇಳಿ ರೋಡ್ನಾಗ ಹೊಡ್ಕೊಂತ ಹೋದ್ರಿ. ಆಮೇಲೆ ಹೊಡೆದ್ಮೇಲೆ ನಾನು 11-12 ಗಂಟೆಗೆ ಮತ್ತೆ ರಾತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರು ಕೇಳಿದ್ರಿ, ಸರ್ ಎದಕ್ಕಾಗಿ ಹೊಡೆದ್ರಿ, ಏನು ಕಾರಣ ಹೇಳ್ರಿ. ಇಲ್ಲ ನಮ್ದೇನು ತಪ್ಪಾಗಿದೆ, ಇಲ್ಲ ಕಂಪ್ಲೇಂಟ್ ಯಾರನ್ನು ಕೊಟ್ಟಿದ್ರೆ ಅದ್ರ ಬಗ್ಗೆ ನನಗೆ ಕೇಸ್ ಮಾಡಿ ಬಿಸಾಕ್ರಿ ಅಂತ ಹೇಳಿದೆ. ಆದ್ರೂ ಕೇಳಿಲ್ಲ. ನೀನೇನು ಕೇಳ್ತೀನಿ ಅಂತೇಳಿ ಆ ಮಾತಾಡೋದು ಹೇಳಿದೆ. ನನ್ನದು ಮೀಡಿಯಾ ಕಾರ್ಡ್ ಎಲ್ಲ ತೋರಿಸಿದ್ದೆ. ಮೀಡಿಯಾ ಕಾರ್ಡ್ ತೋರಿಸಿದ್ಮೇಲೆ ಕೂಡ ಅವರು ಡೈರೆಕ್ಟ್ ಆಗಿ ಯಾವ ಮೀಡಿಯಾ ಏನಿಲ್ಲ ನಮ್ಮ ಮುಂದೆ ಅಂತೇಳಿ ಹೇಳಿ ನನಗೆ ಇಲ್ಲಿ ಬಹಳ ಟರ್ಚರ್ ಮಾಡಿದ್ರು ಸರ್. ಏನು ಹೇಳ್ತಾ ಇದ್ದೆ, ಮುಚ್ಚಳಿಕೆ ಪತ್ರ ಕೂಡ ಬರ್ಸ್ಕೊಂಡ್ರು ನನ್ನ ಹತ್ರ ಅಂತ. ಏನಂತ ಪತ್ರ? 15 ಮಂದಿ ಪೊಲೀಸರು, 2 ASI, ಒಬ್ಬನ ರೈಟರ್ ನನಗೆ ಒಂದು ಕಲ್ಯಾಣ ಮಂಟಪ ಕರ್ಕೊಂಡು ಹೋಗಿ ನಿಂದೆ ತಪ್ಪಾಯ್ತು ಅಂತೇಳಿ ಒಂದು ಪೇಪರ್ ಬರ್ಕೊಡು, ಅದೇನಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು. ನನ್ಗೆ ಏನ್ ವ್ಯವಸ್ಥೆ ಬೇಡ ಸರ್, ನನ್ನ ಮರ್ಯಾದೆ ಹೋಗೈತೆ, ದಯಮಾಡಿ ನಂದೇನು ಕೇಸ್ ಏನೈತೆ ಹೇಳ್ರಿ ಅಂತೇಳಿ ಅಷ್ಟು ಹೇಳಿದೆ ನಾನು. ಆಮೇಲೆ ಬೆಳಿಗ್ಗೆ ಎಲ್ಲಾ ಮಾಧ್ಯಮದವರೆಲ್ಲ ಬಂದ್ಮೇಲೆ
ಸಾಹೇಬ್ ಇವ್ರಿಗೆ ಏನೋ ಸಸ್ಪೆಂಡ್ ಮಾಡಿರ ಅಂತೇಳಿ ಕೇಳಿದ ಸರ್, ಗೊತ್ತಾಗ್ತಿ. ಭರತ್ ಸರ್, ಯಾಕೆ ಅವರು ನಿಮ್ ಮೇಲೆ ಏನೋ ಈ ತರ ಹಲ್ಲೆ ಮಾಡ್ತಾರೆ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅಂದ್ರೆ ಏನಾದ್ರೂ ಅವ್ರಿಗೆ ನಿಮ್ಗೆ ವೈಯಕ್ತಿಕ ದ್ವೇಷ ಏನಾದ್ರು ಇತ್ತಾ ಅಂತ? ನಾವ್ ಎದಕ್ ಬಂದ್ರು ಏನಿಲ್ಲ ಅನ್ನೋದು ಏನ್ ವಿಷಯನೇ ಗೊತ್ತಿಲ್ಲ. ನಾನು ಅದೇ ಕೇಳೋಣ ಅಂತೇಳಿ ಅವ್ರ ಹತ್ರ ಹೋಗಿದ್ದೆ ನಾನು. ಸರ್ ಎದಕ್ ಕೊಡಿದ್ರಿ, ಅದು ಕಾರಣ ಕೊಡ್ರಿ ಸರ್ ಅಂತೇಳಿ ಹೇಳಿದೆ. ಆಮೇಲೆ CPI ಸಾಹೇಬರು ಕರೆ ಕಳಿಸಿದ್ರಿ, ಕರೆ ಕಳಿಸಿ ನಮ್ಮವ್ರು ಮಾಡಕ್ ತಪ್ಪೈತೆ ಅಂತೇಳಿ ಅದನ್ನು ಹೇಳಿದ್ರಿ ಅವರು. ಯಾವ ರೀತಿ ಕ್ರಮ ತೆಗೆದುಕೊಳ್ತೀನಿ ಅಂತ ಏನಾದ್ರು ಹೇಳಿದ್ರ? ಆ ಕ್ರಮ ಅಂತ ಹೇಳಿದ್ರೆ ಹೇಳ್ಯಾರ್ರಿ, ಒಬ್ರು ಸಸ್ಪೆಂಡ್ ಆಗ್ಯಾರ್ರಿ, ಅಮಾನತ್ ಮಾಡ್ಯಾರ ಅವ್ರಿಗೆ. ಅಮಾನತ್ ಬೇಡ, ಸಸ್ಪೆಂಡ್ ಮಾಡ್ರಿ, ಅವ್ರ ಜೊತೆ ಮತ್ತೊಂದ್ 4 ಮಂದಿ ಇದಾರ್ರಿ. ಅವ್ರ ಜೊತೆ ಮತ್ತೊಂದು ಅಂದ್ರೆ ನನಗೆ ಸೆಂಟರ್ನಾಗ ಹಾಕಿ 5 ಮಂದಿ ಸೇರಿ ಹೊಡೆದಾರಿ ಅವ್ರು. ಸರ್ ಹೇಳಿದ್ರಿ ಇವಾಗ ಏನು APC ASI ಅಚ್ಚಾರ್ ಅವರು ಬಂದಿದ್ರು, ಮತ್ತೆ ಅವ್ರ ಜೊತೆ 4 ಜನ ಬಂದಿದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ಅವ್ರು ಯಾರಂತ ಗೊತ್ತಿಲ್ಲ. ಅವ್ರ ಮುಖ ನೋಡಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ಒಬ್ರು ಈ ಕಡೆಯಿಂದ ಹೊಡೆದ್ರೆ ಒಬ್ರು ಈ ಕಡೆಯಿಂದ ಹೊಡೆಯಕತ್ತಾರ, ರೌಂಡ್ ಸುತ್ತಾಕೊಂಡು ಹೊಡೆದ್ರು ನನಗೆ. ಅಲ್ಲ ಸರ್, ನೀವು ಹಿರಿಯ ಪತ್ರಕರ್ತರು ಇದ್ದೀರಿ, ಕಾನೂನಿನ 4ನೇ ಅಂಗ ಇದ್ದೀರಿ, ನೀವು ಹಿರಿಯ ಪತ್ರಕರ್ತ, ನಿಮ್ಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಆ ಪೊಲೀಸರು ಈ ತರ ಒಂದು ನಡೆಗೆ ನೀವು ಏನ್ ಹೇಳ್ತೀರಿ? ನಿಮ್ಮ ಒಂದು ಮಾತಿನಲ್ಲಿ ಏನ್ ಹೇಳ್ತೀರಿ? ಇಲ್ಲಮ್ಮ, ಇದು ಪೊಲೀಸರ ದೌರ್ಜನ್ಯನೇ ಇದು. ಯಾಕಂದ್ರೆ ಈ ನಡುವೆ ಏನಾಗಿದೆ, ಈ ಫುಲ್ ದೌರ್ಜನ್ಯ ಏನಾಗ್ಬಿಟ್ಟೈತೆ, ಪೊಲೀಸರು ಮಾಮೂಲು ತಗೊಳ್ಳೋದು, ಆಮೇಲೆ ಟ್ರಾಫಿಕ್ ಜಾಮ್ ಆಗಿರೋದು, ಫುಟ್ಪಾತ್ ಅತಿಕ್ರಮಣ ಮಾಡಿರೋದು, ಇವ್ರ ಬಗ್ಗೆ ಬಹಳಷ್ಟು ಸುದ್ದಿಗಳನ್ನು ಮಾಡ್ತಿದ್ದೆ. ಅದನ್ನ ಏನ್ ಮನಸ್ಸಿನಾಗ ಹಿಡ್ಕೊಂಡು ಏನ್ ಮಾಡ್ಯಾರೋ ಏನೋ ಗೊತ್ತಾಗೋಲ್ರಿ ಅದು. ಹಾಗಾದ್ರೆ ಅವ್ರು ಏನ್ ಮಾಡಿದ್ರು ಮಾಡಿ, ನೀವ್ ಯಾವ ತರ ಲಂಚ ತಗೊಂಡ್ರು ತಗೊಳ್ಳಿ, ಭ್ರಷ್ಟಾಚಾರ ಮಾಡಿದ್ರು ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕಂತ ಅವ್ರನ್ನ ಅವ್ರ ಪಾಡ್ಗೆ. ಈ ತರ ಸುದ್ದಿ ಮಾಡಿದ್ರೆ ಈ ತರ ಹಲ್ಲೆ ಮಾಡ್ಬಿಡ್ತಾರಂತ ಏನ್ ದೌರ್ಜನ್ಯ ಮಾಡ್ತಾ ಇದ್ದಾರೆ? ಇವ್ರಿಗೆ ಏನಾದ್ರು ಮಾನವೀಯತೆ ಇದೆಯಾ ಸರ್ ಇವ್ರಿಗೆ? ಅವ್ರು ಮಾಡಿದ್ದು ನಿಮಗೆ ಅದು ವಿಡಿಯೋ ಆಗ್ಲಿ ಮಾಡಿದ್ದು ನಾನು ನೋಡ್ಬಿಟ್ರೆ, ಅವ್ರು ಇದು ಈ ರೀತಿ ನೋಡ್ರಿ, ಹುಬ್ಬಳ್ಳಿನಲ್ಲಿ ಪ್ರತಿಯೊಂದು ಆಟೋದವ್ರು ನಿನ್ನೆ ನನ್ನ ಕರೆ ಕಳಿಸಿ ಬರತ್ತವ್ರ ನೀವೇನ್ ಆಕ್ಷನ್ ತಗೊಂಡ್ರಲ್ಲ, ಸಸ್ಪೆಂಡ್ ಮಾಡ, ಇಂಥ ಕೆಲಸ ಆಗ್ಬೇಕು ಅವ್ರಿಗೆ. ಯಾಕಂದ್ರೆ ಪ್ರತಿದಿನ ಇದೆ ಯಾರು ಏನ್ ಇವ್ ನೋಡ್ರಿ, ಇದು ಯಾವ್ದು ಈ ಇಸ್ಪೇಟ್ ಆಡೋರು, ಆಮೇಲೆ ಇಸ್ಪೇಟ್ ಆಡೋರು ಅಂತ ಅನೈತಿಕ ಘಟನೆಗಳ ಬಗ್ಗೆ ನಾವು ಅದು ಅವ್ರಿಗೆ ಸಹಿಸ್ಕೊಳಕ್ ಆಗೋದು ಅವ್ರಿಗೆ. ಸರ್ ಏನು ಈಗ ನಿಮ್ಗೆ ಹೊಡಿಬೇಕಾದ್ರೆ ನಿಮ್ಮ ಅಳಿಯ ಸಹ ಬಿಡಿಸೋದಕ್ಕೆ ಬಂದ್ರು ಅಂತ ಕೇಳ್ಪಟ್ವಿ, ಅವ್ರು ಹೇಗಿದ್ದಾರೆ ಇವಾಗ? ಇಲ್ಲ, ಅವ್ರು ಆರಾಮಿದಾರ್ರಿ. ಅವ್ರು ಹಳೆ ಬಿಡ್ಸಾಕ್ ಬಂದ್ರು, ನಮ್ಮ ಹಳೆಯನ್ಗೂ ಹೊಡೆದ್ರಿ, ಆಮೇಲೆ ಅವ್ರ ಮೊಬೈಲ್ ಹೊಡೆದ್ ಬಿಟ್ರಿ ಒಂದು. ಸರಿ, ನೀವು ಆಸ್ಪತ್ರೆಗೆ ಏನಾದ್ರು ಹೋಗಿದ್ರ? ಏನಂತ ಹೇಳಿದ್ರು ಡಾಕ್ಟರ್? ನಮ್ಮ ನಾನು ಆಸ್ಪತ್ರೆಗೆ ಹೋಗಿಲ್ಲ. ರಾತ್ರಿ 2 ಗಂಟೆವರೆಗೂ ನನಗೆ ಅಂತವ್ರು ಇಂಥವ್ರು ಬಂದು ಇದನ್ನು ಮಾಡಿದ್ರಿ, ಪೊಲೀಸರು ಏನ್ ಮಾಡಕ್ ಹೋಗ್ಬೇಡ್ರ, ಅದೇನು ವ್ಯವಸ್ಥೆ ಕುಂತು ಮಾತಾಡ್ತೀನಿ ಅಂತ ಹೇಳಿದ್ರು. ಏನು ಬೇಡ ಸರ್ ನನಗೆ ಅಂತೇಳಿ ಹೇಳಿದ್ರು ಕೂಡ ಬಹಳಷ್ಟು ರಾತ್ರಿ 2-3 ಗಂಟೆವರೆಗೂ ನನಗೆ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಫೋನ್ಗಳು, ಆಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ ಕರೆದಿದ್ರು. ರಾತ್ರಿ ರಾತ್ರಿ 2 ಗಂಟೆ ಕರೆದಾರಿ ಪೊಲೀಸ್ ಸ್ಟೇಷನ್ಗೆ. ಅದೆಲ್ಲ ಆಗಿದಾಯ್ತು ಮಾಡ್ಕೊಂಡ್ಬಿಡಿ, ಇಲ್ಲಿಗೆ ಮ್ಯಾಟರ್ ಅಂತ ಹೇಳಾಕತ್ತಾರ್ರಿ. ಧನ್ಯವಾದಗಳು ಭರತ್ ಸರ್. ನಿಮ್ಮ ಜೊತೆ ಎಲ್ಲಾ ಪತ್ರಕರ್ತರು ಸಾಥ್ ನೀಡ್ತಾರೆ. ಏನು ಈ ಅಧಿಕಾರಿಗಳ ದೌರ್ಜನ್ಯಕ್ಕೆ ಒಂದಷ್ಟು ಕ್ರಮ ತೆಗೆದುಕೊಳ್ಬೇಕು ಅಂತ ನಮ್ಮ ಈಡನ್ಸ್ ವಾಹಿನಿಯಿಂದ ಸಹ ಕೇಳ್ಕೊಳ್ತಾ ಇದೀವಿ. ಧನ್ಯವಾದಗಳು ಸರ್. ಧನ್ಯವಾದ. ಇಷ್ಟೊತ್ತು ಕೇಳಿಸ್ಕೊಂಡ್ರಿ ಭರತ್ ಕಾಟುವೆ ಸರ್ ಅವರು ಏನ್ ಹೇಳಿದ್ರು ಅಂತ ಹೇಳಿ. ಮನಸ್ಸೋ ಇಚ್ಛೆ ಬಂದಂಗೆ ಹೊಡೆದಿದ್ದ ಅಲ್ಲದೆ ಅವ್ರ ಹತ್ರನೇ ಒಂದಷ್ಟು ಬರ್ಸ್ಕೊಳ್ಳುವಂತ ಕೆಲಸ ಆಗ್ತದೆ. ಏನೋ ಮುನ್ನೆಚ್ಚರಿಕೆ ಅಲ್ಲ, ಒಂದು ಪತ್ರವನ್ನ ಬರ್ಸ್ಕೊಳ್ತಾರೆ, ನಾನೇ ತಪ್ಪು ಮಾಡಿದ್ದೆ ಅದಕ್ಕೆ ಪೊಲೀಸರು ಹೊಡೆದ್ರು, ಸಾಹೇಬ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳಿ ಈ ತರ ಎಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ತರ ಆ ಕಡೆ ಎಲ್ಲ ಅಂದ್ರೆ ನಮ್ಗೇನಾದ್ರು ಅಮಾನತು ಮಾಡ್ಬಿಡ್ತಾರ ಅಂತ ಭಯದಲ್ಲಿ ಇರೋರು ಯಾಕೆ ಈ ತರ ಕೆಲಸ ಮಾಡ್ಬೇಕು? ಈಗ ಏನೋ ASI ಪತ್ತಾರ್ ಅವ್ರನ್ನ ಕೂಡ ಅಮಾನತು ಮಾಡಿದ್ದಾರೆ ಅಲ್ಲ, ಯಾಕೆ ಈ ತರ ಅಮಾನತು ಮಾಡೋದು? ಅದು ಸೈಡ್ಗೆ ಇರ್ಲಿ, ಒಂದು ಹಿರಿಯ ಪತ್ರಕರ್ತರು ಇರ್ತಾರೆ, ಇವರು 18 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ, ಇನ್ನ ಕಾನೂನಿನ 4ನೇ ಅಂಗ ಅಂತ ಹೇಳ್ಕೊಡುವಂತ ಪತ್ರಕರ್ತನ ಮೇಲೆ ಈ ತರ ಪೊಲೀಸರು ಅಟ್ಟಹಾಸ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ? ಏನಾದ್ರೂ ತಪ್ಪಿತ್ತು ಅಂತ ಹೇಳಿದ್ರೆ ಅದಕ್ಕೆ ನಿಯಮಗಳಿದೆ, ಕಾನೂನಿದೆ, ಅದನ್ನ ಕಾನೂನು ನೋಡ್ಕೊಳ್ಳುತ್ತೆ. ಇವರು ಏಕಾಏಕಿ ಕೈ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವ್ರು ಏನ್ ಅನ್ಕೋಬಿಟ್ಟಿದ್ದಾರೆ? ಪೊಲೀಸರು ಏನ್ ಮಾಡಿದ್ರು ಯಾರು ಕೇಳಲ್ಲ ಅಂತ ಅನ್ಕೊಂಡಿದಾರ? ಇದ್ರ ಬಗ್ಗೆ ನಿಜವಾಗ್ಲೂ ಏನು ತನಿಖೆ ಆಗ್ಲೇಬೇಕು, ಮತ್ತೆ ಕ್ರಮನ ಕರೆಕ್ಟ್ ಆಗಿ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಇದನ್ನ ಇಲ್ಲಿಗೆ ಬಿಡುವಂತ ವಿಚಾರ ಅಲ್ಲ.
ಇವತ್ತು ಭರತ್ ಕಾಟುವೆ ಆದಂತ ಅವರಿಗೆ ಆದಂತ ಪರಿಸ್ಥಿತಿ ನಾಳೆ ಇನ್ನೊಬ್ರಿಗೆ ಆಗ್ಬೋದು. ಅವಾಗ್ಲೂ ಬಾಯಿ ಮುಚ್ಕೊಂಡು ಕೂತ್ಕೊಳಕ್ ಪತ್ರಕರ್ತರು ಅಂತ ಹೇಳಿದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಪೊಲೀಸರು ಅವರ ಕೆಲಸವನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಏನೋ ಒಂದು ವೈಯಕ್ತಿಕ ಕಾರಣವನ್ನ ಇಟ್ಕೊಂಡು ಊಟ ಮಾಡ್ತಾ ಇರೋರ್ನ ನಾಯಿ ತರ ಎಳ್ಕೊಂಡು ಹೋಗಿ ಏನು ಗಲ್ಲಿಯಲ್ಲಿ ಬಾರ್ತಿದ್ದೀರಾ, ಆ ಗಲ್ಲಿಯಲ್ಲಿ ಹೊಡೆದಿದ್ದೀರಾ ಅವ್ರಿಗೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಅದು ಅವ್ರನ್ನ ತಡೆಯೋದಕ್ಕಿಂತ ಬಂದಂತ ಅಳಿಯನನ್ನು ಸಹ ಹೊಡೆದಿದ್ದೀರಿ. ನಿಜವಾಗ್ಲೂ ಈ ಕುರಿತಾಗಿ ಏನು ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದಷ್ಟು ತನಿಖೆ ಆಗ್ಬೇಕು, ಇದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಒಂದಷ್ಟು ಮನವಿ ಸಹ ಬರ್ತಾ ಇದೆ. ನೋಡ್ಬೇಕು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ. ಹವ್ಯಾಸಿ ಪತ್ರಕರ್ತ ಸರ್. ಟೋಟಲ್ 18 ಚಾನಲ್ಗೆ ನಾನು ಎಡಿಟಿಂಗ್ ಅವೆಲ್ಲ ಮಾಡ್ತಿರ್ತೀನಿ. ಅದೇನಿಲ್ಲ, ಕಾರಣ ನಿನ್ನೆ ನಾನು ನಮ್ಮ ಅಳಿಯ ನಮ್ಮ ಮಕ್ಕಳು ಎಲ್ಲರೂ ಸೇರಿ ಒಂದು ನಾಳೆ ಹಬ್ಬದ್ದು ರಕ್ಕೆ ಹಬ್ಬ ಹೆಂಗೆ ಮಾಡ್ಬೇಕನ್ನೋ ಉದ್ದೇಶಕ್ಕೆ ನಾವೆಲ್ಲ ಹಾಡು ಹಾಕ್ಕೊಂತ ಎಂಜಾಯ್ ಮಾಡ್ಕೊಂತ ಕೂತಿದ್ವಿ. ಮನೇಲೆ ಕುಡ್ಕೊಂತ ಕೂತಿದ್ವಿ. ಇದು ಹೇಳ್ತೀನಿ ಸರ್, ಕುಡ್ಕೊಂತ ಕೂತಿದ್ವಿ. ಅಕ್ಕ ಚಾನಲ್ ಕಂಪ್ಲೀಟ್ ಪೊಲೀಸ್ ಸ್ಟೇಷನ್ 5 ಮಂದಿ ಬಂದರು ಸರ್. ಯಾರು ಬಂದ್ರು? ಅವರು ESI ಪತ್ತಾರ ಅಂತೇಳಿ ಪ್ಲಸ್ ಅವ್ರ ಹಿಂದೆ 5 ಮಂದಿ ಇದ್ದಾರೆ ಸರ್. ಭರತ್ ಕಾಟುವೆ ಹೌದು ಸರ್ ಅಂತೇಳಿ ಸೀದಾ ಹೊರಗೆ ಅಂಗಿ ಹಿಡ್ಕೊಂಡು ಹೇಳ್ಕೊಂಡು ಅವ್ರು ದೊಡ್ಡ ದೊಡ್ಡ ಬಡಿಗೆ ತೊಗೊಂಡು ಹೊಡ್ಕೊಂತ ಸ್ಟೇಷನ್ ಕರ್ಕೊಂಡು ಹೋಗಿ ಸರ್. ನನಗೆ ಕರ್ಕೊಂಡು ಹೋಗಿ ನಾ ಹೇಳ್ರಿ ಸರ್ ಹೇಳ್ರಿ ಅಲ್ಲ, ನನ್ಗೆ ಚಾನ್ಸೇ ಇಲ್ರಿ. ಬರೀ ಅಮ್ಮ ಹೊಡೆತಕ್ಕೆ ನನಗೆ ಅಮ್ಮ ಅನ್ನೋದು ಬಿಟ್ಟರೆ ಬೇರೆದೇನು ಬರ್ತಾ ಇಲ್ಲ. ಲಾಟಿನ ಮಳೆಯ ಸರ್ ಅವ್ನು ಎದು ಕಡೆ ಆಗತ್ತೀರಿ ಹೇಳ್ರಿ ಅಂತ ಹೇಳಿದಕ್ಕೆ ನಮ್ಮ ಮಳೆಯ ಹೊಡೆದು ಅವ್ನ ಮೊಬೈಲ್ ಎಲ್ಲ ಹೊಡೆದ್ಬಿಟ್ರು ಸರ್. ಗಟ್ರ ಬಿಸಾಕಿದ್ರು ಏನ್ರಿ. ಲಾಸ್ಟ್ ಸ್ಟೇಷನ್ಗೆ ಹೋದ್ಮೇಲೆ ಸ್ಟೇಷನಿಂದ ಒಂದು ಪೊಲೀಸ್ ಇದ ಇಲ್ಲ ಪತ್ರಕರ್ತರು ಬಿಡ್ರಿ ಅಂತ ಹೇಳಿ ನಮ್ಮ ಮನೆಗೆ ಕರಿಗಳು ರಾತ್ರಿ 11 ಗಂಟೆಗೆ ಮತ್ತೆ ನನಗೆ ನಿದ್ದೆ ಬಂದಿಲ್ಲ ಸರ್. ನಾನು ಎದಕ್ಕೆ ಹೊಡೆದ್ರಿ ಹೇಳ್ರಿ, ಎದಕ್ಕೆ ಹೊಡೆದ್ರಿ ಹೇಳ್ರಿ ಅಂತೇಳಿ ಮುಸ್ಲಿಮನ ನಾ ಎದಕ್ಕೆ ಹೊಡೆದೇ ಹೊಡಿತೀವಿ, ನೀವು ತಲೆ ಕಳಿಸ್ಕೊಂಡು ನಡಿ ಅಂತ ಹೇಳ್ಬಿಟ್ಟು ಸರ್. ಏನ್ರಿ ಇಷ್ಟ ಆಯ್ತು. ಆದರೆ ಈ ರೀತಿ ಒಂದು ಹೇಳಿಕೆ ಇಲ್ಲ, ಕಂಪ್ಲೇಂಟ್ ನಾ ಎದುರು ಹೇಳಿನಿ ಸರ್. ಸರ್ ಹೇಳಿಕೆ ಇದ್ರಿ ಕೊಡ್ರಿ, ಇಲ್ಲ ಕಂಪ್ಲೇಂಟ್ ಮಾಡೋರು ಯಾರು ಮಾಡಿದ್ರೆ ಹೇಳ್ರಿ. ಏನು ಹೇಳಿಕೆನೂ ಇಲ್ಲ, ಕಂಪ್ಲೇಂಟ್ ಇಲ್ಲ. ಯಾವ ಕಾರಣಕ್ಕಂತ ಹೊಡೆದ್ರ ಅದೇ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ ಸರ್. ಆ ಹೊಡೆದವನಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇಷ್ಟು ಹೊಡೆದ್ರು ಅಂತ ಹೇಳಿದ್ರೆ ಸರ್ ನನ್ನ ಲೆಕ್ಕಕ್ಕೆ ನೋಡ್ರಿ ದರ್ಶನ್ ಇಷ್ಟು ಮರ್ಡರ್ ಮಾಡ್ಯಾನ್ರಿ, ಅವ್ರಿಗೂ ಹೊಡೆದಿಲ್ಲ ಈ ರೀತಿ. ನಾನು ಅಷ್ಟು ಹೊಡೆದ್ರು ಸರ್. ಆಲ್ರೆಡಿ ತೋರಿಸ್ತೀನಿ, ನಾನು ತೋರಿಸ್ತೀನಿ ಈ ರೀತಿ ಅದಕ್ಕೆ ಮಾಡಿದ್ರು ಅಂತೇಳಿ. ನನಗಾದಂಥದ್ದು ಇನ್ನು ಯಾರಿಗೂ ಆಗ್ಬಾರ್ದು ಸರ್, ಪ್ಲೀಸ್ ಯಾರಿಗೂ ಆಗ್ಬಾರ್ದು. ಈ ಪೊಲಿಟಿಕಲ್ ಸರ್ ನಾನು ತಪ್ಪು ಮಾಡಿದ್ರೆ ನೀವು ಕರ್ಕೊಂಬಂದು ಪೊಲಿಟಿಕಲ್ ಕುಂದಿರಿಸಿ ಬೂಟ್ಲೆ ಹೊಡ್ರಿ ಬೇಡ ಅನ್ನಲ್ಲ ಸರ್. ರಸ್ತೆಯಲ್ಲಿ ಹೊಡೆಯುವಂತ ಅವಶ್ಯಕತೆ ಐತೆ ನನಗೆ. ನಾ ಎಂತ ತಪ್ಪೇನು ಮಾಡೀನಿ ಹೇಳ್ರಿ. ಸರ್ ಎಲ್ಲಾರು 5ಕ್ಕೆ 5 ಮಂದಿ ಫುಲ್ ಟೈಟ್ ನಿಂದ್ರಾಕ್ ಬರೋದು ಅವ್ರಿಗೆ. ಆಮೇಲೆ ಮತ್ತೊಂದು ಅವ್ರಿಗೆ ನಿಂದ್ರಾಕ್ ಬರೋದು, ನನಗೆ ಮಾತಾಡಕ್ ಬಾಯಿ ಬರೋದು. ಯಾಕಂದ್ರೆ ಅವ್ರು ಏಟುಗಳು ತಡೆಯಕ ಸರ್. ಇಲ್ಲಿ ತಿಕ್ಕ ಹೊಡೆದ್ರಿ ತೋರಿಸ್ತೀನಿ ನಾನು. ಭಾಳ ಡೇಂಜರ್ ಹೊಡೆದ ಸರ್, ಭಾಳ. ಆಮೇಲೆ ಮತ್ತೊಂದು ಸರ್ ಇವತ್ತು ನಾನು ನೋಡಿಲ್ಲ ಪೊಲೀಸ್ ರಕ್ತ ಬರಂಗೆ ತೆಲಿಗೆ ಹೊಡಿತಾರ ಗೊತ್ತಿಲ್ಲ. ಇನ್ನು ನೋಡ್ರಿ ತೆಲಿಗೆ ಅಂಗಿ ನಿನ್ನೆ ಹರಿದು ಬಿಸಾಕ್ಯಾರ. ಯಾಕೆ ರಕ್ತ ಪೂರ ರಕ್ತ ಆಗೈತಿ. ಇಲ್ಲೆಲ್ಲ ಹೊಡೆದಾರಿ ತೆಲಿಗೆಲ್ಲ. ಇನ್ನು ಇಲ್ಲೇ ಐತಿ ನೋಡ್ರಿ ರಕ್ತ ಬಂದ್ರಿ. ಹಿಂಗೆ ಮಾಡ್ಯಾರ ಸರ್, ಭಾಳ ಡೇಂಜರ್ ಮಾಡ್ಯಾರ ಸರ್. ಆಮೇಲೆ ಮತ್ತೆ ನಿನ್ನೆ ನಮ್ಮ ಈ ESI ಸಾಹೇಬ್ರು ತಪ್ಪು ಮಾಡ್ಯಾರ, ಇಲ್ಲಿಗೆ ಬಗೆಹರಿಸೇ ಇಲ್ಲ. ಅದು ಧಮಕಿ ಬೇರೆ. ಮತ್ತೆ ರಾಜ್ಯ ಸಂಧಾನಲ್ರಿ, ಧಮಕಿ ಸಂಧಾನಕ್ಕೆ ಬಂದಾರ್ರಿ. ಧಮಕಿ ಸಂಧಾನಕ್ಕೆ ಬಂದು ಏನ್ರಿ ನನ್ನ ಕಡೆ ಮುಚ್ಚಳಿಗೆ ಪತ್ರ ಬರ್ಸ್ಕೊಳ್ಳನ್ರಿ. ನಂದೇನು ತಪ್ಪಿಲ್ಲ ಅಂತ ಬರೀ ಇಲ್ಲ ಇನ್ಮೇಲೆ ಕೇಸ್ ಹಾಕ್ತೀನಿ ಅಂತ ಕುಂತಾರ್ರಿ. ಆಕ್ಚುಲಿ ನೋಡ್ರಿ ನಿನ್ನೆ ಯಾರು ಇಲ್ಲರಿ ಮನೆ, ಎಲ್ಲರೂ ಮನೆ ಬಿಟ್ಟು ಕಳ್ಸ್ತೀನಿ ರೀ. ಆಕ್ಚುಲಿ ನಾನು ಮನೆ ಬಿಟ್ಟು ಹೋಗೋಣ್ರಿ. ಇವತ್ತು ಮತ್ತೆ ಹಂಗಿನ ಆಯ್ತು ಬಿಡು ಅಂತೇಳಿ ನಮ್ಮ ನಾಡು ವೈದ್ಯ ಮತ್ತೆ ಸಲೀಂ ಹಕೀಮ್ ಅವರು ಇಲ್ಲ ಕರೆ ಕಳ್ಸಂದಾಗ ಬಂದಾರ ಸರ್. ಇಲ್ಲ ಯಾರು ಬರ್ತೀರಿ ಮನ್ಯಾಗ. ಇಷ್ಟು ಡೇಂಜರ್ ಕೆಲಸ ಮಾಡ್ಯಾರ್ರಿ. ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಕ್ರಿಮಿನಲ್ಗಿಂತ ಜಾಸ್ತಿ ಕೆಲಸ ಮಾಡ್ಯಾರ ನೋಡ್ರಿ. ನಿಮ್ಗೆ ಅದ್ರ ಬಗ್ಗೆ ನ್ಯಾಯ ಏನ್ ಬೇಕು ಸರ್? ಈಗ ಸರ್ ನನಗೇನು ನ್ಯಾಯ ಬೇಡ, ನನಗೆ ಯಾರಿಗೂ ಆಗ್ಬಾರ್ದು. ನನಗೇನು ಅವ್ರ ಬಗ್ಗೆ ನ್ಯಾಯ ಬೇಕಾಗಿಲ್ರಿ. ಈ ಹಲ್ಕಡಿಗಿರಿ ಬಿಡಬೇಡ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬೇಡ. ಅವರಿಂದ ನಾನು ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ಏನು ಬೇಕಾಗಿಲ್ಲ. ಯಾಕೆ ಹೇಳ್ರಿ ನಾನು ದುಡಿತೀನಿ ತಿಂತೀನಿ ಸರ್. ಇವ್ರನ್ನ ಹೇಳ್ತೀನಿ ಮಂಗ ನಾನು, ಇವ್ರಿಗೆ ಗೊತ್ತೈತ್ರಿ ಸರ್. ಇವತ್ತು ಮುಂದೆ ಹೇಳ್ತೀನಿ, ಇದೇ ಪ್ರಿನ್ಸ್ ಗೇಟ್ ಐತ್ರಿ, ಇಲ್ಲೇ ಪ್ರಿನ್ಸ್ ಗೇಟ್ ಐತ್ರಿ, ಇಲ್ಲಿ PB ರೋಡ್ನಾಗ ಏನ್ರಿ CL2 ಬೆಂದಾಸ ಮಾಡಾಕತ್ತಾನ್ರಿ. ಹೌದಾ ರೇಟ್ ಹಾಕ್ರಿ ಮಾಡಂಗಿಲ್ರಿ ಇವ್ರೆಲ್ಲ. ನಮ್ಮ ಹತ್ರ ಹೊಡಿತಾರೆ ನೋಡ್ರಿ. CL2 ಕುಂತು ಕುಡಿಯೋ ಇದಿಲ್ಲ. ಆಮೇಲೆ 100 ಮೀಟರ್ ದೂರ ಇರ್ಬೇಕು, ಇಲ್ಲ ಪ್ಲಾಸ್ಟಿಕ್ ಮಾರ್ಬಾರ್ದೈತಿ, ಅದು ಇಲ್ಲ. ಆಮೇಲೆ ಒಂದೇ ಲೈಸನ್ಸ್ ಮೇಲೆ 2 ಅಂಗಡಿಗಳು ಸಾಕತಾನ್ರಿ ಇವನು ಶ್ರೀನಿವಾಸ್ ಜಿತ್ತೂರ್ ಅಂತೇಳಿ. ಏನೂ ಇಲ್ಲ. ನಮ್ಮಂತವ್ರ ಮೇಲೆ ಕೇಸ್ ಮಾಡೋದು ಯಾಕೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತೈತೆ. ಅದನ್ನ ಪ್ರಶ್ನೆ ಮಾಡಕ್ ನಾನು
ಅವ್ರ ಮೇನ್ ಟಾರ್ಗೆಟ್ ಅದೇನು ಗೊತ್ತೇನ್ರಿ, ಯಾರು ಪ್ರಶ್ನೆ ಮಾಡ್ತಾರಲ್ಲ ಅವ್ರು ತುಳಿಯ ಮುಗಿದ. ಸರ್ ದಯಮಾಡಿ ನಿಮ್ಮ ಮಾಧ್ಯಮದ್ರು ಒಂದು ಹೇಳ್ತೀನಿ, ಇಂಥವ್ರು ಕಡಿವಾಣ ಹಾಕ್ಲಿಲ್ಲ ಸರ್ ಪ್ಲೀಸ್. ಇಲ್ಲಾಂದ್ರೆ ನಮ್ಮ ಹತ್ರ ಯಾರು ಉಳಿಯಂಗಿಲ್ಲ, ನಮ್ಮಂತರಲ್ಲ ಬಡವ್ರು ಯಾರು ಉಳಿಯಂಗಿಲ್ಲ, ಒಳ್ಳೆ ಜನ